ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಬಹಳ ಇಂಟ್ರೆಸ್ಟಿಂಗು, ಎಲ್ಲರಿಗೂ ಉಪಯುಕ್ತ. SCP ಮಾಡ್ತಾ ಮಾಡ್ತಾ ಸೈಟುಗಳನ್ನು ಕೊಂಡುಕೊಳ್ಳುವುದು ಹೇಗೆ? ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂತಂದ್ರೆ ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಇರಬಹುದು. ಉದಾಹರಣೆಗೆ, ನೀವು SCPನ ಪ್ರಾರಂಭ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಈಗ ಈ ವಿಚಾರದಲ್ಲಿ ಎರಡು ಆಯಾಮದಲ್ಲಿ ನೋಡಬೇಕಾಗುತ್ತೆ. ಒಂದು, ನಿಮ್ಮ ಹತ್ರ ಆಗ್ಲೇನೆ ಸೈಟು ತೆಗೆದುಕೊಳ್ಳಿಕ್ಕೆ ಬೇಕಾದ ಹಣ ಬ್ಯಾಂಕಿನಲ್ಲಿ ಇದೆ ಅಂದರೆ ನನ್ನ ಸಲಹೆ, ನಿಮ್ಮ ದುಡ್ಡಿನಿಂದ ಆ ಸೈಟನ್ನು ಖರೀದಿ ಮಾಡಬಹುದು. ಯಾಕಂದ್ರೆ ನಿಮಗೆ ಬಡ್ಡಿ ಕೊಡುವಂತ ಅಗತ್ಯತೆ ಇರುವುದಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಸೈಟನ್ನು ತೆಗೆದುಕೊಳ್ಳಲು ದುಡ್ಡಿಲ್ಲ ಅಂತಂದ್ರೆ ನೀವು ಆಗ ಬ್ಯಾಂಕಿನ ಸಾಲದ ಮೊರೆ ಹೋಗಬೇಕಾಗುತ್ತೆ. ಮತ್ತೆ ಬ್ಯಾಂಕಿನಲ್ಲಿ ಸೈಟಿಗೆ ಅಂತ ಹೇಳಿದ್ರೆ 14-15% ಚಾರ್ಜ್ ಮಾಡ್ತಾರೆ. ಮನೆಯ ಸಾಲ ಬೇರೆ, ಸೈಟಿನ ಮೇಲೆ ಸಾಲ ಬೇರೆ. ಈ 14-15% ಬಡ್ಡಿ ಕೊಡ್ತೀರಿ, ಮತ್ತೆ ಅದರೊಟ್ಟಿಗೆ ಒಂದಷ್ಟು ಅಸಲನ್ನು ತಿಂಗಳು ಕಟ್ಕೊಂಡು ಹೋಗ್ತೀರಿ ಅಂತಂದ್ರೆ ನಿಮ್ಮ EMI ದೊಡ್ಡ ಮೊತ್ತದಲ್ಲಿ ಇರುತ್ತೆ. ಅದು ನಿಮ್ಮ ತಿಂಗಳ ಆದಾಯದ ಒಂದು ಒಳ್ಳೆಯ ಪರ್ಸೆಂಟೇಜ್ ಆಗಿ ಕೂತಿರುತ್ತೆ. ಅದರಿಂದ ನಿಮಗೆ ತುಂಬಾ ಮುಜುಗರವೂ ಆಗ್ಬಹುದು. ಸೊ ಮೊದಲನೇ ಚಾಯ್ಸು, ನನ್ನ ಹಣದಿಂದ ಸೈಟ್ ಅನ್ನು ತಗೊಳ್ಳೋದು, ಬಡ್ಡಿ ಕೊಡ್ಲಿಕ್ಕಿಲ್ಲ. ಎರಡನೆಯದ್ದು EMI ಕಟ್ತಾ ಹೋಗೋದು. ಮೂರನೆಯ ಚಾಯ್ಸು ಮತ್ತು ಬಹಳ ಉತ್ತಮವಾದ ಚಾಯ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಅದೇನು ಬಡ್ಡಿ ಕೊಡ್ತಾ ಇದ್ದೀರಿ 14-15%, ಆ ಬಡ್ಡಿಯನ್ನು ನಿಮ್ಮ ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡು, ನಾನೊಂದು 30 ಲಕ್ಷಕ್ಕೆ ಸೈಟ್ ತಗೊಳ್ತಾ ಇದ್ದೇನೆ, ಒಂದು X ಅಮೌಂಟ್ ಬಡ್ಡಿ ಬರ್ತಾ ಇದೆ ತಿಂಗಳು, ಆ ಬಡ್ಡಿಯ ಹಣವನ್ನು ನೀವು ಷೇರುಗಳಲ್ಲಿ ತಿಂಗಳು SCP ಮಾಡ್ತಾ ಹೋದ್ರೆ ಷೇರಿನಲ್ಲಿ ನಿಮಗೆ ಅಂದಾಜು 15-25-30% ವರೆಗೂ ಲಾಭ ಬರಬಹುದು. 18 ಅಂತೂ ಆರಾಮಾಗಿ ಬರುತ್ತೆ. ಅಂತಂದ್ರೆ ನೀವು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ಕೊಂಡು ಹೋಗ್ತೇನೆ, ಒಳ್ಳೆಯ ಷೇರುಗಳಲ್ಲಿ ಹಾಕ್ತೇನೆ, ಷೇರುಗಳ ಆಯ್ಕೆ ಚೆನ್ನಾಗಿದೆ, ಮತ್ತೆ ಅವುಗಳ ಬಗೆಗೆ ಒಂದಷ್ಟು ಸ್ಟಡಿ ಮಾಡ್ತೇನೆ, ಡಾಕ್ಟರ್ ಭರತ್ ಚಂದ್ರ ಕಾರ್ಯಕ್ರಮ ತಗೊಂಡಿದ್ದೇನೆ, ಫಂಡಮೆಂಟಲ್ ಅನಾಲಿಸಿಸ್ ಬರುತ್ತೆ ಅಂತಂದ್ರೆ, ಮತ್ತೆ ಹೀಗೆ ಮಾಡ್ತಾ ಹೋದಾಗ ನಿಮಗೆ ಇವತ್ತಿನಿಂದ 15-20 ವರ್ಷಗಳ ಮೇಲೆ ನಿಮ್ಮ ಹತ್ರ ಸಂಗ್ರಹ ಆದಂತ ಹಣ ಇದೆಯಲ್ಲ, ಅದು ಆ 30 ಲಕ್ಷದ ಸೈಟ್ ಏನು 1.25 ಕೋಟಿ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಅದೇ ಸೈಟ್ ಅನ್ನು ಅಥವಾ ಅದಕ್ಕಿಂತ ಒಳ್ಳೆಯ ಸೈಟ್ ಅನ್ನು ತಗೊಂಡ ಮೇಲೆ ಕೂಡ ನಿಮ್ಮ ಹತ್ರ ಒಂದಷ್ಟು ದುಡ್ಡು ಉಳ್ಕೊಂಡಿರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಇದೇ ವಿಡಿಯೋದಲ್ಲಿ ಮುಂದಿನ ಸೆಗ್ಮೆಂಟ್ ಅಲ್ಲಿ ನಾನು SCPಲಿ ಯಾವ ತರ ಬ್ರಹ್ಮಾಂಡವಾದಂತ ಪ್ರಾಫಿಟ್ ಬರುತ್ತೆ ಅಂತ ತೋರಿಸ್ಕೊಡ್ತೇನೆ. ಆಗ ನಿಮಗೆ ಗೊತ್ತಾಗುತ್ತೆ ಸೈಟುಗಳ ಅಪ್ರಿಸಿಯೇಷನ್ ಆಗೋದಕ್ಕಿಂತ ನೀವು ಹಾಕಿದ SCP ಜಾಸ್ತಿ ಅಪ್ರಿಷಿಯೇಟ್ ಆಗುತ್ತೆ. ಮತ್ತೆ ಕೇವಲ 3%, 4% ಬಡ್ಡಿಯ ದರಕ್ಕಿಂತ ಜಾಸ್ತಿ ಬಂದರೂ ಕೂಡ ದೊಡ್ಡ ಮೊತ್ತದ ಹಣ ನಿಮ್ಮಲ್ಲಿ ಸಂಗ್ರಹ ಆಗುತ್ತೆ, ಆಲ್ಮೋಸ್ಟ್ 1.5-2 ಪಟ್ಟು. ಆದ್ದರಿಂದ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಮ್ಮ ಹಿಂದಿನ ದಿನಗಳ ವಿಡಿಯೋಗಳನ್ನು ನೋಡಿ ಒಂದಷ್ಟು ಐಡಿಯಾ ಸಿಗುತ್ತೆ. ನಿಮಗೆ ಹಾರ್ದಿಕ ಅಭಿನಂದನೆಗಳು ಇಂತಹ ಪ್ರಶ್ನೆಯನ್ನು ಕೇಳಿದ್ದಕ್ಕೆ. ಎರಡನೆಯ ಪ್ರಶ್ನೆ, ಐ ಆಮ್ ಇನ್ವೆಸ್ಟಿಂಗ್ 26,000 ಪರ್ ಮಂತ್. I am 27 years. My income is 80,000. Now, so for my retirement, how much can I earn? ಇದು ಬಹಳ ಕಷ್ಟದ ಪ್ರಶ್ನೆ. ಯಾಕಂತಂದ್ರೆ ನೀವು ಆ 26,000 ರೂಪಾಯಿಯನ್ನು ಎಲ್ಲಿ ಹಾಕ್ತಾ ಇದ್ದೇನೆ ಅಂತ ನಮ್ಗೆ ಹೇಳಿಲ್ಲ. ಬ್ಯಾಂಕಿನ FDಯಲ್ಲಿ ಹಾಕಿದ್ರೆ ಬೇರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ಬೇರೆ, ಷೇರುಗಳಲ್ಲಿ ಸುಮ್ಮನೆ ಹಾಕಿದ್ರೆ ಬೇರೆ, ಮತ್ತೆ ಮಾನಿಟರ್ ಮಾಡಿ ಷೇರುಗಳಲ್ಲಿ ಹಾಕಿದ್ರೆ ಬೇರೆ ಬೇರೆ ತರದಲ್ಲಿ ದುಡ್ಡು ಬರುತ್ತೆ. ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಒಂದು ಟ್ಯಾಬ್ಲರ್ ಕಾಲಮ್ ಇಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ನಿಮಗೆ ಅಭಿನಂದನೆಗಳು. ಕೇವಲ 27 ವರ್ಷ, ನಿಮ್ಮ ಸಂಬಳ 80,000 ಇದೆ, 20,000 ಉಳಿಸ್ಲಿಕ್ಕಾಗುತ್ತೆ ಅಂತಂದ್ರೆ ಇದು ಬಹಳ ಬಹಳ ಪುಣ್ಯವಂತರಿಗೆ ಮಾತ್ರ ಸಾಧ್ಯ. ನಾವು ನೋಡಿದ ಹಾಗೆ ಹೆಚ್ಚಿನ ಜನ 25, 30, 40,000 ಸಂಬಳದಲ್ಲಿ ಇರ್ತಾರೆ. ಸೇವ್ ಮಾಡೋದಕ್ಕೆ 5,000 ಆಗಲ್ಲ ಅಂತ ಆಗಾಗ ನಮಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನಿಮಗೆ
ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ನಾನು ನಿಮ್ಮ ಕ್ಯಾಲ್ಕುಲೇಷನ್ಗೆ ಬರ್ತಾ ಇದ್ದೇನೆ. ತಿಂಗಳಿಗೆ 20,000, ಇನ್ನೂ 33 ವರ್ಷ ಹಾಕಬಹುದು ರಿಟೈರ್ಮೆಂಟಿಗೆ. ಅಲ್ಲಿಗೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ಲಾಂಗ್ ಟರ್ಮ್ 11.96 crores ಬರುತ್ತೆ. ಅದೇ ನೀವು ಷೇರುಗಳಲ್ಲಿ ಹಾಕಿದ್ರೆ ಸರಿಯಾಗಿ ಆಯ್ಕೆ ಮಾಡದೆ ಹಾಕಿದ್ರು ಅಂದಾಜು 15% ಬಂದ್ರೆ 23.84 crores ಬರುತ್ತೆ. ಮತ್ತೆ ಅದನ್ನು ನೀವು ಮಾನಿಟರ್ ಮಾಡಿ ನೋಡ್ಕೋತೇನೆ ಅಂತಂದ್ರೆ ಆಲ್ಮೋಸ್ಟ್ ಡಬಲ್ 47.97 crores ಬಂತು. ಈಗ ಸೈಟು SCP ತಗೊಳ್ತೀನಿ ಅಂತ ಹೇಳಿದ್ರಲ್ಲ, ಅವರ ಗಮನಕ್ಕೂ ಕೂಡ ಈ ಪಟ್ಟಿಯನ್ನು ತರ್ತಾ ಇದ್ದೇನೆ ನೋಡಿ. 15%ಗೆ 23.84, 18%ಗೆ 47.97 ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ಆಗೋಯ್ತು. ಆದ್ದರಿಂದ ನಮ್ಮ ಸಲಹೆ, ದಯವಿಟ್ಟು ಡಾಕ್ಟರ್ ಭರತ್ ಚಂದ್ರ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳಿ. ಆವಾಗ ನೀವು ಸ್ವಲ್ಪ ಮಾನಿಟರ್ ಮಾಡಲಿಕ್ಕೆ ಕಲಿತೀರಿ. ಮುಂದಿನ ಪ್ರಶ್ನೆ, ಸರ್ ಶೇರ್ ಪ್ರೈಸ್ ಹೈಕ್ ಆಗುವಾಗ SCP ಮಾಡಿದ್ರೆ ಪ್ರಾಫಿಟ್ ರೇಂಜ್ ಕಮ್ಮಿ ಆಗಲ್ವಾ? ಇದು ಒಳ್ಳೆಯ ಪ್ರಶ್ನೆನೆ. ಇದಕ್ಕೆ ಬಹುಶಃ ಹಿಂದಿನ ದಿನಗಳಲ್ಲಿ ಒಂದು 50 ಸತಿ ಉತ್ತರ ಕೊಟ್ಟಿರ್ಬೋದು. ಆದರೆ ಇವತ್ತು ಪ್ರಶ್ನೆ ಕೇಳಿದ ಹೂಡಿಕೆದಾರರು ಪ್ರಥಮ ಬಾರಿಗೆ ಕೇಳ್ತಾ ಇದ್ದಾರೆ. ಅವರಿಗೆ ನಾವು ಬೇಸರ ಮಾಡಬಾರ್ದು ಅಂತ ಮತ್ತೊಮ್ಮೆ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೇನೆ. ನೋಡಿ, ಈಗ ನಿಮ್ಮ ಮುಂದೆ ಏಷ್ಯನ್ ಪೇಂಟಿನ 22 ವರ್ಷದ ಇಯರ್ಲಿ ಆವರೇಜ್ ಪ್ರೈಸಸ್ ಇರ್ತದೆ. ತಿಂಗಳು 22 ವರ್ಷದ ಏಷ್ಯನ್ ಪೇಂಟಿನ SCP ರೇಟ್ ತೋರಿಸ್ಬೇಕು ಅಂತಂದ್ರೆ ಅಂದಾಜು ಒಂದು 12-14 ಪೇಜ್ ಬೇಕಾಗುತ್ತೆ, ಸಮಯನೂ ಬೇಕಾಗುತ್ತೆ. ಅದಕ್ಕೋಸ್ಕರ ಲೆಕ್ಕಕ್ಕೆ ಇರ್ಲಿ ಅಂತೇಳಿ ಇಡೀ ವರ್ಷದ ಏಷ್ಯನ್ ಪೇಂಟಿನ ಆವರೇಜ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಡೀ 2000 ಇಸ್ವಿನಲ್ಲಿ ಏಷ್ಯನ್ ಪೇಂಟಿಗೆ ಇದ್ದದ್ದು 19, 2001ರಲ್ಲಿ 18, 2002ರಲ್ಲಿ 22, ಮತ್ತೆ 2005 ಬರ್ತಾ ಇದ್ದ ಹಾಗೆ 3 times ಜಾಸ್ತಿ ಆಯಿತು. ಮತ್ತೆ 2011 ಬರ್ತಾ ಇದ್ದ ಹಾಗೆ ಮತ್ತೆ 5 times ಜಾಸ್ತಿ ಆಯಿತು. ಮತ್ತೆ 2021ರ ಟೋಟಲ್ ಆವರೇಜ್ 3,382. ಈಗ ನೀವು ಹೇಳ್ತಾ ಇರೋದು 19 ರೂಪಾಯಿಗೆ ನಾನೇನಾದ್ರೂ 58 ರೂಪಾಯಿ ಕೊಟ್ರೆ ನಾನು ಏಷ್ಯನ್ ಪೇಂಟ್ ಅನ್ನು ಜಾಸ್ತಿ ಬೆಲೆಯಲ್ಲಿ ಕೊಂಡಾಗೆ ಆಯಿತು, ಪ್ರಾಫಿಟ್ ಕಮ್ಮಿ ಆಯಿತು, 19ಕ್ಕೆ ಪರ್ಚೇಸ್ ಮಾಡಬಹುದಾಗಿತ್ತಲ್ಲ. ಒಳ್ಳೆಯ ಐಡಿಯಾ ಹೇಳಿದ್ದೀರಿ. ಆದರೆ ನಿಮ್ಮ ಹತ್ರ 2000 ಇಸ್ವಿಯಲ್ಲೇ ಒಂದು 15-20 ಲಕ್ಷ ಇದ್ದಿದ್ರೆ ಆಗ ನೀವು ಸಂಪೂರ್ಣವಾಗಿ ಏಷ್ಯನ್ ಪೇಂಟ್ ತಗೊಂಡಿದ್ರೆ ಇವತ್ತು ನಿಮ್ಮ ಹತ್ರ 30-32 ಕೋಟಿ ಇರ್ತಾ ಇತ್ತು. ಅದರಲ್ಲಿ 2 ಮಾತಿಲ್ಲ. ಆದರೆ ಆ ದಿನ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು SCP ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಪ್ರಾಫಿಟ್ ಕಮ್ಮಿ ಆಗ್ಬಹುದು. ಆದರೆ ನಿಮ್ಮ ಅನುಕೂಲಕ್ಕಾಗಿ ನೀವು ತಿಂಗಳು ಹಾಕೊಂಡೋದ್ರಲ್ಲ ಸಂಬಳ ಬಂದಾಗೆ, ಆದ್ದರಿಂದ ಅದಕ್ಕೆ ಬೇಕಾದಷ್ಟು ಪ್ರಾಫಿಟ್ ಬಂದಿದೆ. ಇದೇ ರೀತಿ ಎಲ್ಲಾ ಕಡೆ ಕೆಲವೊಮ್ಮೆ SCP ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಏನೂ ಭಯ ಪಡೋ ಅಗತ್ಯತೆ ಇಲ್ಲ. ಹಾಕೊಂಡು ಹೋಗಿ 3 ತಿಂಗಳಿಗೆ ಒಂದ್ಸರಿ ಮಾನಿಟರ್ ಮಾಡ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ, ಹಾಯ್ ಸರ್, ಐ ಥಿಂಕ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ ಬಿಕಾಸ್ ಇಟ್ಸ್ ವೆರಿ ನೆಸೆಸರಿ ಅಂಡ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಇನ್ವೆಸ್ಟರ್. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಆಗಾಗ ಬಹಳ ಜನ ಇದನ್ನು ನನಗೆ ನೆನಪಿಸ್ತಾ ಇದ್ದಾರೆ. ಹೌದು, ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಾವು ಯೂಟ್ಯೂಬ್ ಅಲ್ಲಿ ಮಾಡಬೇಕು. ಅಂದಾಜು 8ರಿಂದ 10 ಗಂಟೆ ಹಿಡಿಯುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ. ಸ್ವಲ್ಪ ಹೇಳ್ಕೊಟ್ರು ಕೂಡ 3-4 ಗಂಟೆ ಆಗುತ್ತೆ. 3-4 ಗಂಟೆಯ ವಿಡಿಯೋವನ್ನು ಯಾರು ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡುವುದಿಲ್ಲ. ಯೂಟ್ಯೂಬ್ ನಲ್ಲಿ ಮ್ಯಾಕ್ಸಿಮಮ್ ಜನ ನೋಡೋದು 5 ನಿಮಿಷ, 4 ನಿಮಿಷ. ನಮ್ಮ ಆವರೇಜ್ 4 ನಿಮಿಷ 11 ಸೆಕೆಂಡ್ ಪ್ರತಿ ವಿಡಿಯೋಗೆ. ಆದ್ದರಿಂದ ಅದನ್ನ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ಲಸ್ ಬೇಕಾದಷ್ಟು ಲೈವ್ ಚಾರ್ಟ್ಗಳು ಬೇಕಾಗುತ್ತೆ. ಆ ಲೈವ್ ಚಾರ್ಟ್ಗಳನ್ನು ತೆಗಿತಾ ಇರ್ಬೇಕಾದ್ರೆ ಮತ್ತೆ 10-5 ನಿಮಿಷ ಹೊರಟೋಗುತ್ತೆ. ಯಾರಿಗೂ ಅಷ್ಟೊಂದು ತಾಳ್ಮೆ ಇಲ್ಲ. ಇನ್ನೂ ಒಂದು ಹೇಳ್ತೇನೆ, ಬಹುಶಃ ನೀವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಅಟೆಂಡ್ ಆಗಿಲ್ಲ. ಅಲ್ಲಿ 6ರಿಂದ 8 ಗಂಟೆಗಳ ಕಾಲದ ಟೆಕ್ನಿಕಲ್ ಅನಾಲಿಸಿಸ್ ರಿಸಲ್ಟ್ ಅನ್ನು ತೋರಿಸ್ತೇವೆ. ಮತ್ತೆ ಬೇರೆ ಸಾಧ್ಯತೆಗಳನ್ನು ತೋರಿಸ್ತೇವೆ. ಆದ್ದರಿಂದ ಯೂಟ್ಯೂಬ್ ನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಯಾರಾದ್ರೂ ಹೇಳ್ಕೊಟ್ರೆ
ಅದು ಕೇವಲ ನಿಮ್ಮನ್ನು ಖುಷಿ ಪಡಿಸಲು ಮಾತ್ರ. ನೀವು ಕಲ್ತಾಗೋದಿಲ್ಲ. ನೀವು ಅದು ಯಾಕೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ದುಡ್ಡು ಕೊಟ್ಟು ಸೇರ್ಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾ ಇದ್ದೀರಿ ಅಂತ ನನಗಿನ್ನು ಅರ್ಥ ಆಗಿಲ್ಲ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.